ಕರ್ನಾಟಕ ಕಲಾದರ್ಶನ ಮಕ್ಕಳ ಬೇಸಿಗೆ ಶಿಬಿರ ಅದ ಯಕ್ಷಗಾನ ಪ್ರಸಂಗಗಳ ಪ್ರದರ್ಶನ ನಡೆಯಲಿದೆ. ಅದಕ್ಕೂ ಮೊದಲೇ ಡಾಕ್ಟರ್ ಸುಪ್ರೀತ ಗೌತಮ್ ಅವರಿಂದ ಕರ್ನಾಟಕ ಸಂಗೀತದ ಒಂದು ಸಣ್ಣ ಜಲ, ಆಮೇಲೆ ಯಕ್ಷಗಾನ, ರುಕ್ಮಾವತಿ ಕಲ್ಯಾಣ, ಅದಾದ ಮೇಲೆ ಗಣ್ಯರಿಂದ 2 ಮಾತು, ಆಮೇಲೆ ಹಿರಿಯ ಕಲಾವಿದರಿಂದ ಇಲ್ಲಿ ಒಂದು ಅರ್ಧ ಗಂಟೆಯ ಒಂದು ಯಕ್ಷಗಾನ ಪ್ರದರ್ಶನ. ತಾವೆಲ್ಲರೂ ಇಲ್ಲಿಗೆ ಬಂದಿದ್ದಕ್ಕಾಗಿ ಆತ್ಮೀಯ ಸುಸ್ವಾಗತ. ಈಗ ಡಾಕ್ಟರ್ ಸುಪ್ರೀತಾ ಅವರು ಯಕ್ಷಗಾನ ಅಲ್ಲ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಯಾಕಂದ್ರೆ ನಮ್ಗೆ ಯಕ್ಷಗಾನವೇ ಬರುವುದು, ಹಾಗೆ ಅವರು ಯಕ್ಷಗಾನ ಮಾಡಿದ್ದಾಳೆ, ಹಾಗಾಗಿ ಅದಕ್ಕೆ ಹೇಳಿದ್ದೆ. ಆಮೇಲೆ ಅದಲ್ಲದೆ ಅವಳು ಭರತನಾಟ್ಯ ಕಲಾವಿದೆಯೂ ಹೌದು, ಡಾಕ್ಟ್ರು ಹೌದು. ಹಾಗೆ ಅವರಿಗೆ ಅವರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅದು ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕಂತ ಬೇಡಿಕೊಳ್ತೇನೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಗಣೇಶನನ್ನು ವಂದಿಸುತ್ತಾ ಕೃತಿಯನ್ನು ಹಾಡಲಿದ್ದೇನೆ. ಇದು ರಾಗ ನಾಟದಲ್ಲಿದೆ ಹಾಗೂ ತಾಳ ಖಂಡಚಾಲು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು, 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 ತ್ರಿಜಗವಂದಿತನಾದ ದೇವದೇವನೇ ಶರಣು, ತ್ರಿಜಗವಂದಿತನಾದ ದೇವದೇವನೇ ಶರಣು, ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು, ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು, ಮಂದಮತಿಯನು ಬಿಡಿಸಿ ಚಂದ್ರಜ್ಞಾನವರಿತು ಇಂದಿರೇಶನ ಪಾದ ಹೊಂದೆ ತೆರದೆ, ಮಂದಮತಿಯನು ಬಿಡಿಸಿ ಚಂದ್ರಜ್ಞಾನವರಿತು ಇಂದಿರೇಶನ ಪಾದ ಹೊಂದೆ ತೆರದೆ, ಸುಂದರಾಗನೆ ನಿನ್ನ ಪದದ್ವಂದ್ವಕ್ಕೆ ರಘುವೆನು, ಸುಂದರಾಗನೆ ನಿನ್ನ ಪದದ್ವಂದ್ವಕ್ಕೆ ರಘುವೆನು, ಸಂದೇಹ ಮಾಡದೆಲೆ ಇಂದು ಕರುಣಿಪುದು, ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು, ಸಿದ್ಧಿದಾಯಕ ನಿನ್ನ ಹೊತ್ತಿ ಮೆರೆವೆನು ನಾನು, ಅತಿಶಯನನ ಮಹಿಮೆ ಬದ್ಧದಲ್ಲಿ ತೇಳುವ,
ಶರಣು. ಎರಡನೇ ಹಾಡು ಪುರಂದರ ವಿಠಲರ ಒಂದು ರಚನೆ, ರಾಗ ಕಾನಡ ಹಾಗೂ ತಾಳ ಮಿಶ್ರಜ. ನಿನ್ನ ಧ್ಯಾನ ತೋರಿರಲು ನಿನ್ನ ಧ್ಯಾನ ತೋರಿರಲು ಮಿಕ್ಕ ಇನ ಮಾನವರೇನು ಮಾಡಬಲ್ಲರೋ ರಂಗನ ನಿನ್ನ ಧ್ಯಾನ ತೋರಿರಲು ಮಿಕ್ಕ ಇನ ಮಾನವರೇನು ಮಾಡಬಲ್ಲರೋ ರಂಗನ ನಿನ್ನ ಧ್ಯಾನ ತೋರಿರಲು ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇನು ಅಚ್ಯುತ ನಿನಗೊಂದು ದಯೆಯೂ ಇರಲು ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇನು ಅಚ್ಯುತ ನಿನಗೊಂದು ದಯೆಯೂ ಇರಲು ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದೆ ದೇವಾ ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದೆ ದೇವಾ ಕಿಚಿಗೆ ಇರುವೆ ಮುಟ್ಟುವುದೇ ಕೇಳಲೋ ರಂಗ ಕಿಚಿಗೆ ಇರುವೆ ಮುಟ್ಟುವುದೇ ಕೇಳಲೋ ರಂಗ ನಿನ್ನ ಧ್ಯಾನ ತೋರಿರಲು ಕನ್ನಡಿಯೊಳಗಿನ ಕಂದು ಕಣ್ಣು ಕಣ್ಣ ಕನ್ನ ವಿಕಲವನ ವಶವಭೂದೇನು ನಿನ್ನ ನಂಬಲು ಮುದು ಪುರಂದರ ವಿಠಲನ ನಿನ್ನ ನಂಬಲು ಮುದು ಪುರಂದರ ವಿಠಲನ ಚಿನ್ನಕ್ಕೆ ಪುಟವೀಟಂತೆ ಅಹುದೋ ರಂಗ ಚಿನ್ನಕ್ಕೆ ಪುಟವೀಟಂತೆ ಅಹುದೋ ರಂಗ ನಿನ್ನ ಧ್ಯಾನ ತೋರಿರಲು ಮಿಕ್ಕ ಹೀನ ಮಾನವರೇನು ಮಾಡಬಲ್ಲರೋ
ಮುಂದಿನ ಪ್ರಸ್ತುತಿ ಮುದಾಕರಾತ ಮೋದಕಂ. मुदाकरात मोदकं सदा मुक्तिसाधकं कलाधरावसंसकं विलासि लोकरक्षकं मुदाकरात मोदकं सदा विमुक्तिसाधकं कलाधरावसंसकं विलासि लोकरक्षकम् अनायकैकनायकं विनाशि दैत्यवैद्यकम् अनायकैकनायकं विनाशि देवदैत्यकं नताशुभाशुनाशकं नमामि तं अधिनायकं नमामि तं विनायकं न तेतरादिनीकरं नवोदितार्थभास्वरं नमः सुधारिनिर्झरं नतादिकापदुद्धरं न तेतरादिवीकरं नमोदितार्थभास्वरं नमः सुरारिनिर्झरं नतादिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरं परात्परं निरन्तरम् समस्तलोकशङ्करं निरस्तदैत्यकुञ्जरं दरेदरोदरं वरं वरे भवक्तमक्षरं समस्तलोकशङ्करं निरस्तदैत्यकुञ्जरं दरेदरोदरं वरं वरे भवक्तमक्षरं कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरं नमस्करोमि भास्वरम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जनादिभूषणं कपोलदानवारणं भजे पुराणवारणं भजे पुराणवारणं नितान्तकान्तिदन्तकान्तमन्तकान्तकात्मजम् अचिन्त्यरूपमन्तहीमनन्तराय कृन्दनं निरन्तरे निरन्तरं वसन्तमेव योगिना तमेकदं तमेव तं विचिन्तयामि सन्ततं विचिन्तयामि सन्ततम्. विघ्नेशय सरस्वती पार्वती गुरुवे नमः दक्षिणामूर्ति देवाना दक्षिणामूर्ति देवाना सकल कार्य विजयी भव दक्षिणामूर्ति देवाना सकल कार्य विजयी भव ಪ್ರೇಮ ಜಗದೀಶ ಮುದದಿ ಕೊಂಡಾಡು
ಇಂದಿರೆಗೆ ತೊಳೆಮಾಗೆ ಪರಮಾನಂದ ಭಕ್ತಿಯುಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರೋದ್ಯಮರರಿ ಎರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಗಾನದನಾಗಿ ಕವಿಗಳು ತಂದಣಿಗೆ ಬಲವೊಂದು ಬೇಳುವನಿ ಕದಾಮೃತವ ತೈ ತೈ ತತ್ತಿನ ದೇಂ ತತ್ತಿನ ದಾದೈ ತತ್ತಿನ ತತ್ತೋದಿ ತತ್ತೋದಿ ದೇವ್ದೆ 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 ತಾದೇಂ ತತ್ತಾದೇಂ ತಾತೈ ತತ್ತಾದೇ ತಾದೇಂ ತತ್ತಿನ ದಾದೇಂ ತತ್ತಿನ ದಾದೈ ದೇಂ ದೇಂ ತತ್ತಿನ ದೇಂ ದೇಂ ತತ್ತಿನ ದೇಂ ತಾಂ ದೇಂ ತಾಂ ತೈ 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 ತೈಲೋ ತೈ 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 ಇತ್ತಗೊಂಡಿನ ಪೂರದೊಳೊಂದಿನ ತಾಗಿಡದಗ ಇತ್ತಗೊಂಡಿನ ಪುರದೊಳೊಂದಿನ ಪ್ರತ್ವಿಪಾಲಕ ರುಕ್ಮಗಾರುಜಾತಿಯ ಪ್ರತ್ವಿಪಾಲಕ ಪ್ರತ್ವಿಪಾಲಕ ರುಕ್ಮಗಾರುಜಾತಿಯ ಸಿದ್ಧನೋಲಗ ಸಜೀವೋಜೀನ ಮತ್ತದೊಡನೆ ಏಕನೋಲಗ ಸಜೀವೋಜೀನ ಮತ್ತದೊಡನೆ ಸಾಗರಗದಿ ಕೃಗದಿ ಸಾಗರಗದಿ ಕೃಗದಿ ದಿತ್ತಂತ ದಿತ್ತಂತ
ಯೋಗ್ಯರಾದ ವರ್ಣವನ್ನು ಬೇಕಾದದ್ದು ತಂದೆ ನಿನಗಾರಾದರೂ ನಮಗೆ ಒಂದು ವರವನ್ನೆಂದರೆ ತಿಳಿಸಬಹುದೇ? ಒಡೆಯ ಬೀಳೇನೋ ನಿನ್ನ ಹುಡುಗಿ ಕಪ್ಪು ಸಿಂಧು ಪೊಡವಿಯೊಳಗಿನ್ನೋ ಹುಡುಗನೋರ್ವನೋ ಸಿಂಧು ಪೊಡವಿಯೊಳಗಿನ್ನೋ ದೈತದ ದಿನದಿಂದ ಚಿತ್ರರಥನೋ ಶುದ್ಧ ಛಾತ್ರಿ ಕುಲಗನೋ ತಿತ್ತಿತ್ತೈ ನಾಕಡ್ಗಾದಿ ದಿನಾಕಡ್ಗಾದಿ ಒಡೆಯ ಬೀಳೇನೋ ನಿನ್ನ ಹುಡುಗಿ ಕಪ್ಪುವ ಆತನಿಗೆ ಸರಿಯಾದ ಮರಣಪ್ಪನಿದ್ದಾನೆ. ಯಾರಾದ? ಸಿಂಧೂರದ ಅರಸನಾದ ಜಯದ್ರಿ. ಆತನಿಗೆ ಮಗನಾದ ಚಿತ್ರ. ಆತನು ಶೂರನು, ಶುದ್ಧ ಕ್ಷತ್ರಿಯ. ಆತನೊಂದಿಗೆ ಮದುವೆ ಮಾಡಲು ಸೂಕ್ತ. ಬಾಪುರೇ ಮಂತ್ರಿ ಬಾಪುರೇ
ವೀರನ ಸೊಸೆಯಾಗುವ ಭಾಗ್ಯ ನನಗೆ ಸಿಕ್ಕಿಲ್ಲ. ಇನ್ನು ತಡ ಮಾಡುವುದಲ್ಲ. ಈ ಕ್ಷಣ ಯಾವುದೇ ಕುಂದುಕೊರತೆಗಳಿಲ್ಲದೆ ರಾಜ್ಯಭಾರ ಮಾಡಿಕೊಂಡಿದ್ದೆ. ರಾಜಕೀಯವಾಗಿ ಹೇಳುವುದಾದರೆ ಯಾವುದೇ ಸಮಸ್ಯೆಗಳಿಲ್ಲ. ಸಾಂಸಾರಿಕವಾಗಿ ಹೇಳುವುದಾದರೆ ಸಂತೋಷ ಜೀವನ. ನನ್ನದಾದ ಪ್ರಜೆಗಳೆಲ್ಲ ಜಯದತ್ತನಿಗೆ ಜಯವಾಗಲಿ ಜಯಘೋಷವನ್ನು ಕೂಗುತ್ತಿದ್ದಾರೆ. ಎಂದು ಬರದಿಯ ಪತ್ರ ಸಿಂಧು ಪತಿವಾಚಿದುದೆ ಎಂದು ಬರದಿಯ ಪತ್ರ ಸಿಂಧು ಪತಿವಾಚಿದುದೆ ಚಂದವಾಯಿತು ಎನ್ನುತ್ತಾಗ ನಂದನ ಜನ್ಮ ಪತ್ರಿಕೆಯ ದೊಡ್ಡಾಕ್ಷಣವೇ ಮಂದಗೋದದಿ ಪೊರಡನಾಗ ನಮ್ಮ ಬಂಧುತ್ವವನ್ನು ಹಿಂದೆ ಪಡೆದಿಯದು ಕುಲದಿಂದ ಇಂದು ಗಂಟಿಕ್ಕಿದನು ಬ್ರಹ್ಮಯಂತೆನುದ
ಇದು ವಯಸ್ಸಲ್ಲಿ ಬಂದ ಭಾಗ್ಯ ಮಾಡಿಸಿದ ನಾನು ನನ್ನನ್ನು ನಟಿಸುವ ಹಿಂದಿರುಗೇ ಇರಲ್ಲ. ಹೌದು. ಈ ವಿವಾಹ ಮಹೋತ್ಸವದಿಂದಾಗಿ ನಮ್ಮ ಸ್ನೇಹ ಬಾಂಧವ್ಯವಾಗಿ ಆಧಾರ ಆಗುತ್ತದೆಂದರೆ ಇದಕ್ಕಿರುವ ಸಂಪೂರ್ಣ ಒಪ್ಪಿಗೆ. ನೀವಿಬ್ರು ಒಂದೆನದು ಹಾಲಿಗೆ ನೀರು ತರಿಸಿದಂತೆ ಸುಡುವು ಸಿಡಿಲು ಒಂದಾದಂತೆ. ಮದುವೆಗೆ ದಿನವಸನ್ನು ನಿಶ್ಚಯಿಸಿ ಹೇಳಿ ಕಳಿಸುತ್ತೇನೆ. ಆದರೆ ಈ ಆಹ್ವಾನದ ನಿರೀಕ್ಷೆಯೇ ಯಾರು? ತಾಯಿಯಮ್ಮ ಬಂದಿಲ್ಲ. ತಾಯಿಯಮ್ಮ ಬಂದಿಲ್ಲ. ತಾಯಿಯಿಂದ ಬಂದಿದ್ದು. ನನ್ನ ಹೆಸರು ರಾಹುಲ. ನೀನು ರಾಹುಲನಾಗಿ ರಾಹುಲನು. ಸ್ವಸ್ತಿ ಶ್ರೀಮತ್ಪುಣ್ಯನ ಪುರ ರುಕ್ಮ ಉಪೋತ್ತಮ ಭಾವಯ್ಯಕೆ ಅತ್ಯಂತ ಪ್ರಿಯ ಕೃಷ್ಣ ರಜಿಪ ವಿಜ್ಞಾಪನ ಇದ್ದನ ಪ್ರೇಮಿಗಳು ಎನ್ನ ಕುಮಾರವನ್ನು ತನಿಗೆ ನಿನ್ನಯ ಕನ್ನಿಕೆಯನು ಮೊದಲೇ ಮುನ್ನ ತಂಗಿಯ ನಿಂತು ಕಲಯಿದ ತೆರದಿ ಇನ್ನು ಲಗ್ನವಗೈಯೋದು
ನವಮೌಕ್ತಿಕೋ ವೇಣೋ ಗೋಪೋತ್ರಿ ಪರಿವೇಷ್ಟಿತ ವಿಜಯತೆ ಗೋಪಾಲ ಚೂಡಮಣಿ ನಡೆಯುವುದಕ್ಕೋಸ್ಕರ ಈ ಭಾರತೀಯ ನಿರ್ಮಾಣವಾಯಿತು. ಇನ್ನು ಆಯಾಸವರ್ಧಕಳನ್ನ ನನ್ನ ಮಗ ಗಂಗಾಧರಿಗೆ ಮದುವೆ ಮಾಡಬೇಕೆಂದು ತೀರ್ಮಾನಿಸಿ ರುಕ್ಮಿಣಿಯ ಸೂಚನೆಯಂತೆ ಭೂಪತಿಗಳಿಗೆ ಪತ್ರ ಬರೆದು ಕಳಿಸಿದ್ದೇನೆ. ಉತ್ತರದ ನಿರೀಕ್ಷೆಯಲ್ಲಿದ್ದೇನೆ.
ನಿನ್ನಿಷ್ಟದಂತೆ ನಡೆ. ಇನ್ನು ನನ್ನ ಮಗನಾದ ಮಗನ ಜೊತೆ ಗುಂಡಿನಾವತಿಗೆ ಹೋಗೋಣ. ಮೊದಲೇ ಮತ ಸಂತೋಷ. ಮದುವೆಗೆ 2 ಗಂಟೆ ಕಾಲವಿದೆ. ಅವರಿಗೆ ವಿಶ್ರಾಂತಿಯ ಕಡೆ ಆಗಲಿ. ಏನಲ್ಲ ಮದುವೆಗೆ ಸಿದ್ಧತೆ ಮಾಡಿ. ಚದುರರೊಬ್ಬಡಿ ಬಂದು ಅಗ್ರಜನ ಬದಕೆರಗೆ ಅಣ್ಣಲಾಲಿತು ಎನ್ನ ತರಳಗೆ ಹೆಣ್ಣ ನೀಯುವ ಕಾರ್ಯ ನಿಮ್ಮದು. ಅಣ್ಣಲಾಲಿತು ಎನ್ನ ತರಳಗೆ ಹೆಣ್ಣ ನೀಯುವ ಕಾರ್ಯ ನಿಮ್ಮದು. ಎಣ್ಣದಿರೋ ಮನದೊಳಗೆ ಪತ್ರಿಕೆ ಬರೆಯಲಿ ಎನ್ನುತ್ತ ಎಣ್ಣದಿರೋ ಮನದೊಳಗೆ ಪತ್ರಿಕೆ ಬರೆಯಲಿಲ್ಲೆನು
ಚಿಣ್ಣ ಮನ್ಮಥನೊಡನೆ ಎನ್ನ ರಮಣನೋ ಚಿಣ್ಣ ಮನ್ಮಥನೊಡನೆ ಎನ್ನ ರಮಣನೋ ನಿನ್ನ ಪುರದು ಭವನದಿ ದಿಪ್ಪಣವನ್ನು ಕೂಡಿಯ ಬೇಗದಿ ಮನ್ನಿಸವರ ಬೇಗದಿ ಮನ್ನಿಸು ಅವರ ಅಣ್ಣ, ನನ್ನ ಮಗ ಮನ್ಮಥ ಪ್ರಾಯಸಮಂತ. ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು. ಎಂತ ಮಾತಿಗರನ್ನು ಕೆಡಿಯುವುದು? ಎಲ್ಲ ಮಾತಿಗರನ್ನು ಕೆಡಿಯುವುದು ಅನ್ನಲು ಸಿದ್ಧರು ಒಪ್ಪಲಿಗೆ. ಸಿದ್ಧರು ಒಪ್ಪಲಿಗೆ. ನಗರೇ ಹೋದವನಿಂದ ಕನ್ನಡಿಗರಾರು. ನೀ, ಅಣ್ಣ, ಸಾಕ್ಷಾತ್ ಗಣೇಶನೇ ಅಂದರು. ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುವುದಿಲ್ಲ. ಅಣ್ಣಂದು ನೀನು ನನ್ನ ಮರ್ಯಾದೆ ತೆಗೆದೆ ಕೃಷ್ಣನಿಂದ ಓಡಿ ಹೋಗಿ ಪ್ರೇಮ ವಿವಾಹ ಮಾಡಿಕೊಂಡೆ. ಇಂದು ಮತ್ತೆ ನನ್ನ ಮರ್ಯಾದೆ ತೆಗೆದಿದ್ದೀಯಾ? ಅಣ್ಣ, ನನ್ನದೊಂದು ಮಾತು. ಒಂದು ನೀನು ದುರವಾಗೈದು ಒಂದನೆಯ ವಹಿಸಿಕೊಂಡೆ ಸೋಂಕದಿತ ಒಂದು ನೀನು ದುರವಾಗೈದು ಮುಂದಲೆಯ ವಹಿಸಿಕೊಂಡೆ ಮುಂದಲೆಯ ವಹಿಸಿಕೊಂಡೆ ಇಂದು ಒದಗಿ ಬಂದು ಮತ್ತೆ ನಂದನೆಯ ಈಯದಿರನು ಇಂದು ಒದಗಿ ಬಂದು ಮತ್ತೆ ನಂದನೆಯ ಈಯದಿರನು ಚೈತನ್ಯ ದಿನ ದೇವತಾಂ ಚೈತನ್ಯ ದಿನ ದೇವತಾಂ ನೀಗುದಿಂದ ತೀಗುದಿಂದ 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 Tadim tam tadim tam tadim tam. ಅಂದು ನೀನು ದುರವಗೈದು ಮುಂದಲೆಯ ಕೊಯ್ದಿಕೊಂಡೆ ಮುಂದಲೆಯ ಕೊಯ್ದಿಕೊಂಡೆ ಇಂದು ಬದಗಿ ಬಂದು ಮತ್ತೆ ನಂದನೆಯ ಈಯ ಇರಲು ಇಂದು ಒದಗಿ ಬಂದು ಮತ್ತೆ ನಂದನೆಯ ಈಗ ನಿರಲು
ನಿನ್ನ ಇಷ್ಟ ಸರವಿಗೆ ಇದ್ದಾದರೆ ನಿನ್ನ ಕೈ ಗಟ್ಟಿಯಾದರೂ ನನ್ನ ಮಗನಿಗೆ ಮದುವೆ ಮಾಡದಿದ್ದರೆ ನಾನು ಹುಟ್ಟಿದ್ದು ಸೀರೆ ಅಲ್ಲ ಕಟ್ಟಿದ್ದು ಬಟ್ಟೆ ಅಲ್ಲ ಹೆಚ್ಚೇಳು ನಾನು ಸ್ತ್ರೀಯೇ ಅಲ್ಲ ನೋಡಬೇಕು ನೋಡೋಣ ನಿನಗೆ ಮದುವೆ ಆಗಬೇಕೆ ಹೆಣ್ಣು ಬೇಕೆ ನಿನ್ನನ್ನು ಯಮಲೋಕಕ್ಕೆ ಕಳುಹಿಸುತ್ತೇನೆ ಏ
ದುರ್ಗುಣನೆಯನ್ನದು ಮೋಸಗೆದಿದ್ದರೆ
ಬಂದರೊಬ್ಬನ ಕಾಣೋ ಆಗದಂತೋಚತೆ ಬಂದರೊಬ್ಬನ ಕಾಣುದ ಬಂದರೊಬ್ಬನ ಕಾಣೋ ಅಂದು ಸಂತೋಷದೆ ಇಂದಿರೆಯರದ ತಾನೋ ಸಂತೋಷದೆ ಇಂದಿರೆಯರದ ತಾನೋ ತದದಿನದೆ ಮುಂದುವರಿದುಳಿತು ಬೇಡಿದ ಬಾವಯ್ಯ ಮುಂದುವರಿದುಳಿತು ಬೇಡಿದ ಬಾವಯ್ಯ ಬಂದಿರೆ ಒಳಗೆ ನೀವು ಬಂದಿರೆ ಒಳಗೆ ಬಂದಿರೆ ಒಳಗೆ ನೀವು ಮುಂದುವರಿದುಳಿದು ಬೇಡಿದ ಬಾವಯ್ಯ ಬಂದಿರೆ ಒಳಗೆ ನೀವು ಬಾವಯ್ಯ, ಆ ನೋಡ್ತಾ ಇದ್ದರೆ ನೀನೊಬ್ಬ ದರಿಷ್ಠರಲ್ಲಿ ಯಾವುದೇ ಅನುಮಾನವಿಲ್ಲ. ಮತ್ತು ನಿನ್ನ ತಂಗಿಯನ್ನು ಆತನಿಗೆ ಕೊಡಬೇಕೆಂದು ತೀರ್ಮಾನಿಸಿದೆ. ಅದು ಆಗಲಿಲ್ಲ. ಯಾರು ಅವನೇ ಹೆಣ್ಣು ಮಕ್ಕಳನ್ನು ಕದ್ದುಕೊಂಡು ಹೋಗುವುದು ನಿನ್ನನ್ನು ಶನಿ ದೊಡ್ಡ ಸಾಹಸವೇ? ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಅಂತಿಮ ಸುಖದಲ್ಲಿ ಇಡಲಾಗದವನು ಎಂಥ ಗಂಡಸು. ಇದು ಹಾಗೆ ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸುತ್ತೇನೆ. ಬಂದವನಾವಲ್ಲ ನೀವೆಮ್ಮ ಸಗಣಿಗೆ ನಿನ್ನದೆಯೇ. ಅಯತನಾದೈತೆ, ಅಯತನಾದೈತೆಯೇ. ಬಂದವನಾವಲ್ಲ ನೀವೆಮ್ಮ ನಗರಿಗೆ. ಬಂದವನಾವಲ್ಲ ಬಂದವನಾವಲ್ಲ ನೀವೆಮ್ಮ ನಗರಿಗೆ. ಇಂದು ಚಿತ್ತೈತೀರೆ ನೀವು ಇಂದು ಚಿತ್ತೈತೀರೆ. ಮಂದ ಬುದ್ಧಿಯ ಭಾವ ಮಂದ ಬುದ್ಧಿಯ ಭಾವ ನಿಮಗೆ ಪ್ರೇಮವೇ
ಪ್ರತ್ಯುಮ್ನನೆ ಎಂದು ಭಾವಿಸುತ್ತಿದ್ದೆ ನಾನು ಎಂದು ಭಾವಿಸುತ್ತಿದ್ದೆ ನಾನು ತತ್ತದಿನದಿ ದಿನಗೃತದೆ ತಕ್ಕುತ್ತಾಗಿಡಲ್ ಇಂದೋದರನ ಕೃಪೆಯಿಂದ ಸರಿಯಾತು ಇಂದೋದರನ ಕೃಪೆಯಿಂದ ಸರಿಯಾಯಿತು ಚಂದನೆಯ ಲಗ್ನ ಗೈಯೋ ಚಂದನೆ ಮದುವೆ ಮಾಡೋ ತಂದೆಯಲಾಗಿದ್ದು ಎನ್ನ ಪತಿಯ ಪ್ರತ್ಯುಮ್ನನೆ ಎಂದು ಭಾವಿಸುತ್ತಿದ್ದೆ ನಾನು ರಾಮಗಳೇ, ಏನಾಯ್ತು? ನಾನು ನನ್ನ ಮನಸಾರೆ ಪ್ರದ್ಯುಮ್ನನೇ ನನ್ನ ಗಂಡ ಎಂದು ತೀರ್ಮಾನಿಸಿದ್ದೇನೆ. ಸ್ಮೃತಿ, ಹಾಗಾಗಿ ಅವರು ನನಗೆ ಮದುವೆ ಮಾಡಿಕೊಟ್ಟು ಪ್ರಾರ್ಥಿಸುತ್ತೇನೆ. ನೀನು ನನ್ನ ವಿರುದ್ಧ ಮಾತಾಡೋ ಮಟ್ಟಿಗೆ ಬಂದೆಯಾ? ಮದುವೆ ಮಾಡದಿದ್ರೆ ಒತ್ತಡದಲ್ಲಿ ಆ ಕಾರ್ಯ ಮಾಡಿಕೊಟ್ಟೆ. ಇಲ್ಲ, ನೀನಿಲ್ಲದ ಬದುಕು ನನಗೆ ಆಸೆ. ಮಗಳೇ, ನಿನ್ನಿಷ್ಟ ಮಗಳೇ. ಕ್ಷಮಿಸಬೇಕು, ಇದೆಲ್ಲ ನಿನ್ನ ನಾಟಕ ಎಂದು ಅರ್ಥೈಸಿಕೊಂಡೆ. ಇನ್ನು ನನ್ನ ಮಗಳನ್ನು ಮನೆ ಸುತ್ತೇನು ಮಾಡಿಕೊಂಡು ಹಾಗೆ ಈಗ ಬೇಸರ ಪಡುವುದಲ್ಲ, ಇದೆಲ್ಲ ಹೆಣ್ಣೆಗಳಿಗೆ ಹೀಗೆ ಆಗೋಯ್ತು. ಮದುವೆ ಆಯ್ತು. ಕಾಮಿನಿ ರನ್ನೆಗೆ ತೋಮಾತು ತನಗೆ ಕಾಮಾರಿಯ ತುತ ಸೋಮನಿಗೆ ಕಾಮಿನಿ ನೆರುದು ಪ್ರೇಮದಿ ಮಾಡುತ್ತ ಪ್ರೇಮದಾರದಿ ಬೆಳಗಿದರು ಶೋಭಾಗೆ ರಾಜೀವ ಮಣಿಮಯ ರತ್ನಪೀಠದಲ್ಲಿ ರಾಜಾಧಿರಾಜ ಅನ್ನದರುಳ್ಳಿದಲು ರಾಜೀವ ಬಗೆದು ಎಡದೊಳಗಿದ್ದಲು ರಾಜವದನೆಯರು ಹರಿವಾಣದಲ್ಲಿ ರಾಜಕುಮಾರದಿ ಬೆಳಗಿದರು ಶೋಭಾಗೆ ಈಗ ಈ ಮಕ್ಕಳ ಪರಿಚಯವನ್ನು ಈಗ ಮಾಡಿಕೊಡ್ತಾ ಇದ್ದೇವೆ. ದೂತನಾಗಿ ಸ್ಕಂದ, ಜಯದೂತನಾಗಿ ಅನುಪಿ, ಬಲರಾಮನಾಗಿ ಶ್ರವಣ್ ಕಾದರ್, ದಾರುಕನಾಗಿ ಸಂಚಿತ್ ಭಟ್, ಕೃಷ್ಣನಾಗಿ ಯಾದವಿಯುತಿ, ರುಕ್ಮಿಣಿಯಾಗಿ ಶ್ರೀಯಾ, ಮನ್ಮಥನಾಗಿ ಗಗನ ಅನಿಲ್ ಕುಮಾರ್ ದೇವಾಡಿಗ, ರುಕ್ಮಾವತಿಯಾಗಿ ಕೃತಿಯ ನಮನ್ಮಳ, ಮಂತ್ರಿಯಾಗಿ ಸಾನ್ವಿ, ಮುಖ್ಯಮಂತ್ರಿಯಾಗಿ ಧರ್ಮೇಂದ್ರ ಕೃಷ್ಣ ಭಟ್, ಚಿತ್ರರಥನಾಗಿ ಸಮೃದ್ಧ ಆಚಾರ್ಯ, ರುಕ್ಮಾಭೂಪತಿಯಾಗಿ ಸಹನಾ ಅನಿಲ್ ಕುಮಾರ್ ದೇವಡಿಗ,
ಇನ್ನೊಂದು ಪ್ರಸಂಗ ಇದೆ. ಕೇವಲ 10 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಮುಗೀತದೆ. ಆಮೇಲೆ ಒಂದು ಪ್ರಸಂಗ ಇದೆ, ಕೃಷ್ಣ ಲೀಲೆ ಕಂಸವದೆ. ಅದು ದೊಡ್ಡ ಕಾರಣದಿಂದ ಈಗ ಸಭಾ ಕಾರ್ಯಕ್ರಮ. ನಮ್ಮೊಂದಿಗೆ ಗಣ್ಯರು ಅತಿಥಿಯಾಗಿ ಡಾಕ್ಟರ್ ರವೀಂದ್ರ BS ಅವರು, ಮುಖ್ಯಸ್ಥರು ಡೈರೆಕ್ಟರ್ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಮೈಕಲಿರೋ ಅವರು ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿ. ಮತ್ತು ಅತಿಥಿಯಾಗಿ ಇವತ್ತು ನಮ್ಮೊಂದಿಗೆ ವಿದುಷಿ ಮಾಲಾ ವೆಂಕಟೇಶ್ ಅವರು, ಹಿರಿಯ ಭರತನಾಟ್ಯ ಗುರುಗಳು, JP ನಗರ್ 7ನೇ ಹಂತ ಬೆಂಗಳೂರು. ಹಲೋ. ಇವತ್ತಿನ ಅತಿಥಿಯಾಗಿ ಇವತ್ತಿನ ಅತಿಥಿಯಾಗಿ ಡಾಕ್ಟರ್ ರವೀಂದ್ರ BS ಅವರು. ಇವರು ಡೈರೆಕ್ಟರ್ ಗ್ಯಾಸ್ಟ್ರೋಎಂಟ್ರಾಲಜಿ, ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಹಾಗೂ ಫೋರ್ಟಿಸ್ ಗ್ಯಾಸ್ಟ್ರೋಎಂಟ್ರಾಲಜಿ, ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡಲ್ಲಿ ಮುಖ್ಯಸ್ಥರಾಗಿದ್ದಾರೆ. ಇವರು MBBS ಪದವಿಯನ್ನು ಹುಬ್ಬಳ್ಳಿಯಲ್ಲಿ ಹಾಗೂ ನಾಗ್ಪುರದಲ್ಲಿ MDಯನ್ನು ಮತ್ತು ಬಾಂಬೆಯಲ್ಲಿ DM ಪದವಿಯನ್ನು ಪಡೆದಿದ್ದಾರೆ. ಇವರು ಇಂಡೋ ಚೈನಾ ಜಾಯಿಂಟ್ ಮೆಡಿಕಲ್ ಮಿಷನ್ನಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹಾಗೂ ಚೈನಾ PM ವಿನ್ ಡಿ ಬಾವ್ ರಿಂದ ಪುರಸ್ಕಾರವನ್ನು ಪಡೆದಿದ್ದಾರೆ. BGS ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರಿಗೆ ಚಿಕಿತ್ಸೆ ನೀಡಿದ್ದಾರೆ ಹಾಗೂ ಅವರ ಆರೋಗ್ಯವನ್ನು ನೋಡಿಕೊಳ್ಳುತ್ತಿದ್ದರು. ಹಾಗೂ ಲಿವರ್ ಸಮಸ್ಯೆಗಳು, ಜಾಂಡೀಸ್, ಹೆಪಟೈಟಿಸ್ B, C ಹಾಗೂ ಹಲವು ಲಿವರ್ ಸಮಸ್ಯೆಗಳಿಗೆ ಉಚಿತ ತಪಾಸಣೆ ತುಮಕೂರು, ಬೆಂಗಳೂರು, ಶಿವಮೊಗ್ಗದಲ್ಲಿ ಸತತ 13 ವರ್ಷಗಳಿಂದ ಮಾಡುತ್ತಾ ಇದ್ದಾರೆ. ಇವರು ಪ್ಯಾಂಕ್ರಿಯಾಸ್ ಸಮಸ್ಯೆ ರೋಗಿಗಳಿಗೆ ಪ್ಯಾಂಕ್ರಿಯಾಸ್ ಸಪೋರ್ಟ್ ಗ್ರೂಪ್ ಹಾಗೂ ಕರಳಿನ ಕೊಲೈಟಿಸ್ ಸಪೋರ್ಟ್ ಗ್ರೂಪ್ ನಡೆಸುತ್ತಿದ್ದಾರೆ. ಹಾಗೂ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಹಾಗೂ ಕ್ಯಾಪ್ಸುಲ್ ಎಂಡೋಸ್ಕೋಪಿಯ ಮೂಲಕ ಕ್ಯಾನ್ಸರ್ ಅರ್ಲಿ ಡಿಟೆಕ್ಷನ್ ಅನ್ನು ನಡೆಸುತ್ತಿದ್ದಾರೆ. ಅವರಿಗೆ ಕರ್ನಾಟಕ ಕಲಾದರ್ಶಿನಿ ವತಿಯಿಂದ ಆದರದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಇವಾಗ ಅವರು 2 ಹಿತನುಡಿಗಳು ನುಡಿಬೇಕಾಗಿ ಮತ್ತೊಂದು ಅತಿಥಿಯಾಗಿ ನಮ್ಮೊಂದಿಗೆ ವಿದುಷಿ ಮಾಲಾ ವೆಂಕಟೇಶ್ ಅವರು. ಇವರು ಚಿಕ್ಕಂದಿನಿಂದಲೂ ಕಲೆಯಲ್ಲಿ ಆಸಕ್ತಿ ಹೊಂದಿದರು. ತಮ್ಮ ಶಾಲಾ ದಿನದೊಂದಿಗೂ ನೃತ್ಯ, ನಾಟಕ, ಸಂಗೀತದಲ್ಲಿ ಭಾಗವಹಿಸಿಕೊಂಡು ಅನೇಕ ನೃತ್ಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವರು ತನ್ನ 7ನೆಯ ವಯಸ್ಸಿನಲ್ಲಿ ಗುರು ಕಲಾಮಂಡಲಂ ಉಷಾ ದಾತಾರವರೊಂದಿಗೆ ಭರತನಾಟ್ಯವನ್ನು ಪ್ರಾರಂಭಿಸಿ ಅವರಲ್ಲಿ ಅನೇಕ ವರ್ಷಗಳ ಕಾಲ ಅಭ್ಯಸಿಸಿ ನಂತರ ಕಲಾ ಸಂಕುಲ ಸಂಸ್ಥೆಯಲ್ಲಿ ಗುರು ತ್ಯಾಗರಾಜರೊಂದಿಗೆ ಹಾಗೂ ದಿವಂಗತ ಗುರು TS ಭಟ್ ಅವರೊಂದಿಗೆ ಭರತನಾಟ್ಯವನ್ನು ಅಭ್ಯಾಸ ಮಾಡಿದ್ದಾರೆ. ಪ್ರಸ್ತುತ ಡಾಕ್ಟರ್ BK ಶ್ಯಾಮ್ ಪ್ರಕಾಶ್ ಅವರಲ್ಲಿ ವಿದ್ವತ್ ಪೂರ್ಣಗೊಳಿಸಿದ್ದಾರೆ. ಇವರು ಚಿಕ್ಕಂದಿನಿಂದಲೇ ಭರತನಾಟ್ಯ ಮಾತ್ರವಲ್ಲದೆ ನಾಟಕದಲ್ಲೂ ಆಸಕ್ತಿ ಹೊಂದಿದವರು. ಇತ್ತೀಚಿನ ದಿನಗಳಲ್ಲಿ ಇವರು ಗುರು ಶ್ರೀನಿವಾಸ
ಶ್ರೀನಿವಾಸ್ ಸಾಸ್ತಾನವರಲ್ಲಿ ಯಕ್ಷಗಾನವನ್ನು ಅಭ್ಯಸಿಸಿ ಕರ್ನಾಟಕ ಕಲಾದರ್ಶಿನಿ ಹಾಗೂ ಮಹಿಳಾ ಯಕ್ಷಗಾನ ಸಂಸ್ಥೆಯರೊಡನೆ ಕಂಸವದೆಯಲ್ಲಿ ಕೃಷ್ಣನಾಗಿ ಅಭಿಮನ್ಯು ಕಾಳಗದಲ್ಲಿ ಅಭಿಮನ್ಯುವಾಗಿ ಕೃಷ್ಣ ಬಲರಾಮ ಪ್ರಸಂಗದಲ್ಲಿ ಬಲರಾಮನಾಗಿ ಹಾಗೂ ಅನೇಕ ಯಕ್ಷಗಾನ ಪ್ರಸಂಗಗಳಲ್ಲಿ ಕಾರ್ಯಕ್ರಮಗಳನ್ನು ಭಾಗವಹಿಸುತ್ತಾ ಬಂದಿದ್ದಾರೆ. ಬೆಂಗಳೂರಿನ ಸಂಸ್ಕೃತಿ ಭವನದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಶ್ರೀಲಂಕಾ ಕಲಾವಿದರೊಂದಿಗೆ ಭರತನಾಟ್ಯ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಇವರಿಗೆ ನಮ್ಮ ಕರ್ನಾಟಕ ಕಲಾದರ್ಶಿನಿ ಸಂಸ್ಥೆಯ ವತಿಯಿಂದ ಆದರದ ಸ್ವಾಗತ. ಇದೀಗ ಡಾಕ್ಟರ್ BS ರವೀಂದ್ರರವರ ಒಂದೆರಡು ಹಿತನುಡಿಗಳು ನುಡಿಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆಲ್ಮೋಸ್ಟ್ ಈಗ 30-40 ನಿಮಿಷದಿಂದ ಈ ಸಣ್ಣ ಮಕ್ಕಳ ಒಂದು ಯಕ್ಷಗಾನ ನೋಡಿದ್ವಿ. ಈ ಕರ್ನಾಟಕ ಕಲಾ ವೇದಿಕೆ ಅನ್ನೋದು ಈಗ ಆಲ್ಮೋಸ್ಟ್ ನಾನು ನೋಡಿದಂಗೆ 15 ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಬಹಳ ಉತ್ತಮವಾದಂಥ ಒಂದು ಯಕ್ಷಗಾನನ ಮಾಡ್ತಾರೆ ಮತ್ತು ಕಲಿಸ್ತಾ ಇದ್ದಾರೆ. ಈಗ ಏನಾಗ್ತಾ ಇದೆ, ನಮ್ಮ ಭಾರತದಲ್ಲಿ ಪಾಶ್ಚಾತ್ಯವಾದಂಥ ಮ್ಯೂಸಿಕ್ಗಳನ್ನ ಇಂಥದನ್ನ ಭಾಳ ಪ್ರೋತ್ಸಾಹಿಸ್ತಾ ಮಾಡ್ತಾ ಇದ್ದೀವಿ. ವಿ ಆರ್ ಬಿಕಮಿಂಗ್ ವೆಸ್ಟರ್ನ್ಸ್. ಬಟ್ ಆ್ಯಕ್ಚುಲಿ ಅವರೆಲ್ಲ ನಮ್ಮ ಇಂಡಿಯನ್ ಕಲ್ಚರಿಗೆ ಹೋಗ್ತಾ ಇದ್ದಾರೆ. ಇದೊಂದು ನಮ್ಮ ಇಂಡಿಯಾದೊಂದು ದೊಡ್ಡ ದುರಂತ ಇದೆ. ಯಾಕೆಂದರೆ ಇವಾಗ ನಾವು 40 ನಿಮಿಷ ಯಕ್ಷಗಾನ ನೋಡಿದ್ವಿ. ಇವ್ರದ್ದೆಲ್ಲರದ್ದು ಬ್ಲಡ್ ಪ್ರೆಷರು ಹಾರ್ಟ್ ರೇಟ್ ನೋಡಿದ್ರೆ ಎಲ್ಲರದ್ದು ಚೆನ್ನಾಗಾಗಿದೆ, ಕಡಿಮೆ ಆಗಿರುತ್ತೆ. ಅದೇ ಪಾಪ್ ಮ್ಯೂಸಿಕ್ ನೋಡಿರೋನ್ನ ಆ ಕಡೆ ರೂಮಲ್ಲಿ ಇಟ್ಟರೆ ಅವ್ರದ್ದೆಲ್ಲರದ್ದು ಹಾರ್ಟ್ ರೇಟು BP ಜಾಸ್ತಿ ಆಗಿರುತ್ತೆ. ಇದೇ ಡಿಫ್ರೆನ್ಸು ನಮ್ಮ ಭಾರತದ ಕಲೆಗಳು ಮತ್ತು ವೆಸ್ಟರ್ನ್ ಕಲೆಗಳಿಗೆ. ಅಂದರೆ ನಮ್ಮ ಹೆಲ್ತ್ನ ನಾವೇನು ಚೆನ್ನಾಗಿ ಇಟ್ಕೋಬೇಕು ಅಂತಂತಂದರೆ ಈ ರೀತಿಯಾದಂಥ ಒಂದು ಈಗ ನಾವು ಅರ್ಧ ಗಂಟೆ ನೋಡಿದ್ವಿ, ಇಲ್ಲಿ ಯಾವುದೂ ಹಾರ್ಶ್ ಮ್ಯೂಸಿಕ್ಕು, ಹಾರ್ಶ್ ಸೌಂಡ್ಸು ಇದು ಯಾವುದೂ ಇಲ್ಲ. ಆಗೇನಾಗುತ್ತೆ, ನಮ್ಮದು ಹಾರ್ಟ್ ರೇಟು, ಮೈಂಡು, ಬ್ರೈನು ಎಲ್ಲ ನಮ್ಮ ಒಂದು ಸಮತೋಲನದ ಸ್ಥಿತಿಯಲ್ಲಿ ಇರುತ್ತೆ. ಅದರಿಂದ ನಮ್ಮ ಒಂದು ಈ ಕಲೆಗಳನ್ನ ನಾವು ಪ್ರೋತ್ಸಾಹ ಮಾಡಬೇಕು. ಈ ಭರತನಾಟ್ಯ ಇರಲಿ, ಯಕ್ಷಗಾನ ಇರಲಿ, ಈ ಥರದಂಥ ಕಲೆಗಳು, ಆಮೇಲೆ ನಮ್ಮ ಸಂಗೀತಗಳು, ಇದೆಲ್ಲವೂ ಯಾವುದೇ ರೀತಿಯಂಥ ಮನಸ್ಸಿಗಾಗಲಿ, ಹಾರ್ಟ್ಗಾಗಲಿ, ಡೈಜೆಸ್ಟಿವ್ ಸಿಸ್ಟಮ್ಗಾಗಲಿ ಯಾವುದೇ ರೀತಿಯಂಥ ಡಿಸ್ಟರ್ಬೆನ್ಸ್ ತಗೊಂತ ಇದೆಲ್ಲ ಇದೆ. ಅದೇ ನೀವು ಇವಾಗ 3/4 ಗಂಟೆ ಏನಾದ್ರು ಪಾಪ್ ಮ್ಯೂಸಿಕ್ ನೋಡಿದ್ರೆ ಈಗ ಅಷ್ಟೊತ್ತಿಗೆ ಎಲ್ಲರದ್ದು ಹಾರ್ಟ್ ರೇಟು, BP ಎಲ್ಲ ಜಾಸ್ತಿ, ಮನೆಗೆ ಹೋಗೋ ಅಷ್ಟೊತ್ತಿಗೆ ಇನ್ನೊಂದಷ್ಟು ಸಮಸ್ಯೆಗಳು ಬರುತ್ತೆ. ಅದರಿಂದ ನಮ್ಮ ಕಲೆಗಳನ್ನ ನಾವು ವೃದ್ಧಿಸ್ಬೇಕು. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಒಳ್ಳೆಯ ಕಲೆಗಳನ್ನ ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ವೆಸ್ಟರ್ನ್ ಇದನ್ನು ತಗೋತಾ ಇದ್ದೀವಿ. ಅಂದರೆ ವೆಸ್ಟರ್ನ್ ಗುಡ್ ಥಿಂಗ್ಸ್ ವಿ ಶುಡ್ ಟೇಕ್, ಬಟ್ ನಮ್ಮ ಕಲೆಗಳನ್ನ ನಾವು ಉದ್ಧರಿಸ್ತಾನೆ ಇರಬೇಕು. ಇದು ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ. ನಾವು ಭಾಳ ಸಲ ಫಾರಿನ್ ಕಂಟ್ರೀಸ್ಗೆ ಹೋದಾಗ, ಎಸ್ಪೆಷಲಿ ಚೈನಾಕ್ಕೆ ಹೋದಾಗ, ಅಲ್ಲಿ ಮೆಡಿಸಿನ್ನು ಚೈನೀಸ್ನವ್ರು ಇಟ್ಕೊಂಡಿರ್ತಾರೆ, ಜೊತೆಗೆ ಅವರ ಒಂದು ಕಲೆಗಳನ್ನ ಅವರು ಪ್ರೋತ್ಸಾಹ ಮಾಡ್ತಾನೆ ಇರ್ತಾರೆ. ವೆಸ್ಟರ್ನ ಸ್ವಲ್ಪ ಮಾತ್ರ ತಗೋತಾರೆ. ಅಂದರೆ ಕೆಲವುದನ್ನು ಒಳ್ಳೆಯದನ್ನು ನಾವು ತಗೋಬೇಕು, ನಮ್ಮ ಕಲೆ ಮತ್ತು ನಮ್ಮ ಇದನ್ನು ನಾವು ಬೆಳೆಸ್ತಾ ಹೋಗಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ಕಲಾ ವೇದಿಕೆ ಏನಿದೆ, ನಮ್ಮ ಶ್ರೀನಿವಾಸ್ ಸಾಸ್ತಾನ್ ಅವರು ಹಾಗೂ ಗೌರಿ ಸಾಸ್ತಾನ್ ಅವರು ಕಲೆಯನ್ನು ಬಹಳ, ಅಂದರೆ ಈ ಸಣ್ಣ ಮಕ್ಕಳಿಗೆ ಈಗ ನೋಡಿ ಇದು ಈಗ ಮಾಡಿದ್ರಲ್ಲ, ಅವ್ರಿಗೆ ನಮ್ಮ ರಾಮಾಯಣ ಮಹಾಭಾರತ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಒಂದು ಅರಿವಾಗುತ್ತೆ. ಇದೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ನಾವು ಯಾವುದೋ ಒಂದು ವೆಸ್ಟರ್ನ್ ಇದನ್ನು ತಗೊಂಡು ನಾವೇನಾದ್ರು ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಅದರಿಂದ ಈ ಒಂದನ್ನ ಈ ಸಣ್ಣ ಮಕ್ಕಳಿಗೆ ಕೊಟ್ಟಿದ್ದಾರೆ. ಮತ್ತೆ ಈಗ ನಾವು ನೆಕ್ಸ್ಟ್ ನೋಡ್ತೀವಿ, ಈಗ ಅಡಲ್ಟ್ ಯಕ್ಷಗಾನ ನಡೆಯುತ್ತೀವಿ. ಅಂದರೆ ಇದು ಏನಾಗ್ತಾ ಇದೆ, ನಮಗೆ ಒಂದು 3 ರೀತಿಯಲ್ಲಿ ನಮಗೆ ಜಸ್ಟ್ ಆಸ್ ಎ ಡಾಕ್ಟರ್ ನಾನು ನೋಡಿದಂಗೆ 3 ಥರ ನಮ್ಗೆ ಹೆಲ್ಪ್ ಆಗಿದೆ. ಈಗ ಒಂದು ಮೈಂಡ್ ಕಾಮ್ ಆಯಿತು, ಆಮೇಲೆ ಫಿಸಿಕಲ್ ಎಕ್ಸರ್ಸೈಸು ಬಂತು. ಅವಾಗ ಏನಾಗುತ್ತೆ, ಮೈಂಡ್ ಡಿಸೀಸಸ್ಸು ಕಡಿಮೆ ಆಗುತ್ತೆ, ನಮ್ಮ ಫಿಸಿಕಲ್ ಡಿಸೀಸಸ್ಸು ಕಡಿಮೆ ಆಗುತ್ತೆ. ಅದರಿಂದ ಈ ರೀತಿಯಾದಂಥ ಕಲೆಗಳನ್ನ ನಾವು ಪ್ರೋತ್ಸಾಹಿಸಬೇಕು. ಮತ್ತೆ ನಮ್ಮ ಈ ಎಷ್ಟೋ ಜನ ಇಲ್ಲಿ ಪೇರೆಂಟ್ಸ್ ಇದ್ದಾರೆ, ಅವ್ರ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಸೇರಿಸಿ ಅದನ್ನೆಲ್ಲ ಈ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ, ಆ ಮಕ್ಕಳಿಗೆ ಕಲೆ ಹಾಗೂ ಮತ್ತೆ ಅವರ ಆರೋಗ್ಯ ಸಹಿತ ವೃದ್ಧಿ ಆಗುತ್ತೆ. ಅದರಿಂದ ಈ ರೀತಿಯಾದಂಥ ಕಲೆಗಳನ್ನ ನಾವು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು 2 ಮಾತುಗಳನ್ನ ನಾನು ಮುಗಿಸ್ತೇನೆ. ಇದೀಗ ಶ್ರೀಮತಿ ವಿದುಶ್ರೀ ಮಾಲಾ ವೆಂಕಟೇಶ್ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಓಂ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಅತಿಥಿಗಳಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕಲಾರಸಿಕರಿಗೆ ನಮಸ್ಕಾರಗಳು. ಇಂದಿನ ಈ ಪ್ರಸ್ತುತಿ ಎಷ್ಟು ಒಂದು ಮನಸ್ಸಿಗೆ ಒಂದು ಒಂದು ಉಲ್ಲಾಸ ಕೊಡ್ತು, ಒಂದು ಸಂತೋಷ ಕೊಡ್ತು ಅಂತ ಹೇಳಿದ್ರೆ, ಆ ಮಕ್ಕಳು ಏನು ಮಾಡೋದೇ ಬೇಡ,
ಜಸ್ಟ್ ಅವರು ಆ ವೇಷದಲ್ಲಿ ಆ ಸ್ಟೇಜಿಗೆ ಬಂದಿದ ತಕ್ಷಣ ಮನಸ್ಸಿಂದ ಒಂದು ನಗುವಂತ ಏನು ಸಂತೋಷವನ್ನು ಒಂದು ಬರುತ್ತೆ. ಆ ಮಕ್ಕಳುಗಳೆಲ್ಲ ಎಷ್ಟು ಆ ಮಕ್ಕಳನ್ನೊಂದು ತಯಾರಿ ಮಾಡೋದು ಅದು ಎಷ್ಟು ಕಷ್ಟ. ಅದಕ್ಕೋಸ್ಕರ ಗುರುಗಳಾದ ಶ್ರೀನಿವಾಸ ಶಾಸ್ತ್ರನ್ ಅವ್ರಿಗೆ ಹಾಗೂ ಗೌರಿ ಮೇಡಮ್ ಅವ್ರಿಗೆ ಹಾಗೆ ಅವರ ಪುತ್ರ ಆದ ಗುರು ಗೌತಮ್ ಅವ್ರಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಇಷ್ಟು ಪುಟ್ಟ ಮಕ್ಕಳು ಎಲ್ಲರೂ 3ನೇ ಕ್ಲಾಸ್ 4ನೇ ಕ್ಲಾಸ್ ಇರಬಹುದು, ಅಷ್ಟು ಚೆನ್ನಾಗಿ ಪದಗಳ ಬಳಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ನಮ್ಗದು ಮಾಡೋಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ಇವಾಗ ನಾವೇ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಂದರೆ ಇವಾಗ ಏನು ಮಾತಾಡೋದು, ಹೆಂಗೆ ಮಾತಾಡೋದು, ಅದು ಬರ್ಕೊಂಡು ಬಂದಿರೋದೇ ಆಗಿದ್ರೆ ಇವಾಗ ಎಲ್ಲಿಂದ ಹೇಳೋದು, ಹೇಗೆ ಹೇಳೋದು, ಈ ಥರದ್ದೆಲ್ಲ ನಮ್ಮ ತಲೆಗೆ ಬರುತ್ತೆ. ಆದರೆ ಅಷ್ಟು ಆ ಟೈಮ್ 1 hour ಅವ್ರು ಏನು ಪ್ರದರ್ಶನ ನೀಡಿದ್ರು, ಪಟ 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 ಅಂತ ಕನ್ನಡ ಭಾಷೆಗಳು, ಆ ಕನ್ನಡ ಅಂತ ಹೇಳಿದ್ರೆ ಅದು ನಮ್ಮ ಆಡು ಭಾಷೆಯಲ್ಲಿ ಇಲ್ಲ, ಸ್ವಲ್ಪ ಹಳೆಗನ್ನಡ ಮಿಕ್ಸ್ ಇದೆ. ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಆ ಮಕ್ಕಳು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ನಮ್ಗಲ್ಲಿ ಕೂತ್ಕೊಂಡು ನೋಡುವಾಗ ನಮಗೆ ನಾಚಿಕೆ ಆಗ್ತಿತ್ತು. ಇವಾಗ ಏನು ನಾವು ಇವರಷ್ಟು ಏನು ಮಾಡಿಲ್ವಲ್ಲ ನಾವು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಮಕ್ಕಳುಗಳು ಪ್ರಸ್ತುತಿ ಮಾಡಿದ್ದಾರೆ. ಇನ್ನು ಮುಂದೇನು ಕಂಸವರೇ ನಾವು ನೋಡಲಿದ್ದೇವೆ. ಜಾಸ್ತಿ ಮಾತಾಡಿ ನಾನು ಈ ಸಮಯನ ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ನನಗೆ ಅದನ್ನು ನೋಡಬೇಕು ಅನ್ನೋ ಒಂದು ಆಸೆ ತುಂಬ ಇರೋದ್ರಿಂದ ಈ ನನ್ನ ಈ 2 ಮಾತುಗಳನ್ನ ಮುಗಿಸ್ತೀನಿ. ಈ ಮಕ್ಕಳುಗಳು ಈ ಕಲೆನ ಹೀಗೆ ಮುಂದುವರಿಸ್ಕೊಂಡು ಹೋಗಲಿ. ಅಷ್ಟೇ ಅಲ್ಲ, ಇಲ್ಲಿ ಕಾಣಿಸ್ತಾ ಇರೋದ್ರಲ್ಲಿ ಸ್ವಲ್ಪ ಹಿರಿಯರೇ ಜಾಸ್ತಿ ಇದ್ದಾರೆ. ನಿಮ್ಮ ಮಕ್ಕಳುಗಳನ್ನ ಇಂಥ ಪ್ರದರ್ಶನಕ್ಕೆ ಕರ್ಕೊಂಡು ಬನ್ನಿ. ಇಂಥ ಪುಟ್ಟ ಮಕ್ಕಳು ಮಾಡಿರೋ ಆ ಮಾತು, ಆ ಒಂದು ಪ್ರದರ್ಶನಗಳು ನೋಡಲಿ. ನಿಮ್ಮ ಮಕ್ಕಳುಗಳಿಗೂ ಉತ್ತೇಜನ ಬರುತ್ತೆ, ಅವರು ಇದರಲ್ಲಿ ಮುಂದುವರಿತಾರೆ. ಇಂಥ ಕಾರ್ಯಕ್ರಮಗಳಿಗೆ ಮಕ್ಕಳುಗಳನ್ನ ಕರ್ಕೊಂಡು ಹೋಗಿ ಅವರನ್ನು ಈ ಕಲೆಯಲ್ಲಿ ಬೆಳೆಸಿ. ಬರೀ ಓದು ಅನ್ನೋದು ಅದನ್ನೇ ಒಂದು ಅವರಿಗೆ ಮಿಷನ್ ಥರ ಮಾಡಬೇಡಿ. ಮಕ್ಕಳನ್ನ ಎಲ್ಲ ಒಂದು ಇದರಲ್ಲಿನೂ ಅವರನ್ನು ಬೆಳೆಯೋ ಹಾಗೆ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇದೀಗ ಎಲ್ಲ ಪುಟ್ಟ ಕಲಾವಿದರಿಗೆ ಸರ್ಟಿಫಿಕೇಟ್ ನೀಡುವ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕಾಗಿ ವಿನಂತಿ ಅತಿಥಿಗಳಿಗೆ. ಸರ್ಟಿಫಿಕೇಟ್ ಅಂದರೆ ಇದು ಬಹಳ ದೊಡ್ಡ ಸರ್ಟಿಫಿಕೇಟ್ ಅಲ್ಲ. ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಾವು ಚಿಕ್ಕಂದ್ರೆ ನಮಗೆ ಎಷ್ಟು ಖುಷಿ ಆಗಬೇಕು, ಅದೊಂದು ಖುಷಿ ಆಗಲಿ ಅಂತ ಕರ್ನಾಟಕ ಕಲಾದರ್ಶಿನಿಯಲ್ಲಿ ಅವರು ಬಂದಿದ್ದಾರೆ. ಈ ರೀತಿ ಒಂದು ಪ್ರದರ್ಶನ ಮಾಡಿದ್ದು ಎಷ್ಟು ಮಟ್ಟಿಗೆ ಬಂದಿದೆ ಅಂತಿಲ್ಲ, ಆದರೆ ನನ್ನ ಪ್ರಕಾರ ಅವರು ಬಹಳ ಆಸಕ್ತಿ ವಹಿಸಿ ಮಾಡಿದ್ದಾರೆ. ಇದಕ್ಕೆ ಕಾರಣ ಅವ್ರ ಮನೆಯವರು ಮತ್ತು ನಮ್ಮೊಟ್ಟಿಗೆ ಇರುವ ನಮ್ಮ ಹಿಮ್ಮೇಳದ ಪ್ರತಿಯೊಬ್ಬರು ಭಾಗವತರು, ಚಂಡೆಯವರು, ಮೃದಂಗವರು ಇವರೆಲ್ಲರೂ ಸೇರ್ತಾರೆ. ಬಹಳ ಕಮ್ಮಿ ಸಮಯದಲ್ಲಿ ಹೆಚ್ಚು ಟಾಸ್ಕ್ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಒಂದು ನೆನಪಿಗಾಗಿ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಸಮೃದ್ಧ ಆಚಾರ್ಯ ವಿಠಲ್, ಸಾನ್ವಿ ಎಸ್ ಪುತ್ರನ್, ಸತೀಶ್ ಭಟ್, ಶ್ರೇಯಾ ವಿ, ಅಗಸ್ತ್ಯ ಎಸ್ ರಾವ್, ಅನಿಲ್ ಕುಮಾರ್, ಯಾದ್ವಿ ರುಚಿ, ಸಹನಾ ಅನಿಲ್ ಕುಮಾರ್, ಧನ್ವೀನ್ ಕೃಷ್ಣ ಭಟ್, ಶ್ರವಣ್ ಕಾರತ್,
ಇವತ್ತಿನ ಒಂದು ಪುಟ್ಟ ಕಾರ್ಯಕ್ರಮ. ಇದನ್ನು ಬಹಳ ಮುಂದೆ ನಡೆಸಲಿಕ್ಕಾದರೂ ಇನ್ನೊಂದು ಪ್ರಸಂಗ ಇರುವುದರಿಂದ ಇವತ್ತು ನಮ್ಮ ಈ ಒಂದು ಮಕ್ಕಳನ್ನು ಪ್ರೋತ್ಸಾಹಿಸುವ ಕೆಲಸಕ್ಕೆ ಅದಕ್ಕೆ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ರವೀಂದ್ರ BS ಅವರ ಬಗ್ಗೆ ಹೇಳಿದ್ರೆ ಸುಮಾರು ಹೇಳ್ಬೋದು. ಆದರೆ ಅವರ ಕೆಲಸ ಕಾರ್ಯಗಳು, ಅವರ ಮನಸ್ಥಿತಿ ಎಲ್ಲವನ್ನು ನೋಡಿದಾಗ ನಮ್ಮ ದೇಶಕ್ಕೆ ಒಂದು ಉತ್ತಮ ಆಸ್ತಿ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ಅವರನ್ನು ನಾವು ಆತ್ಮೀಯವಾಗಿ ಅವರಿಗೆ ಸ್ವಾಗತ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಇನ್ನೊಬ್ಬರು ಇರುವವರು ವಿದುಷಿ ಮಾಲಾ ವೆಂಕಟೇಶ್ ಬಂದದ್ದು ಬೆಂಗಳೂರಿಗೆ ಬಂದಾಗ ಯಕ್ಷಗಾನ ಕಲೀಲಿಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಯಕ್ಷಗಾನ ಕಲಿತರು. ಆದರೆ ಅವರು ಭರತನಾಟ್ಯ ಕಲಾವಿದೆಯಾಗಿ ಕಲ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಆಗ ಅವರಿಗೆ ಹೇಳಿದೆ, ನೀವು ಯಾಕೆ ಮಾಡಬಾರ್ದು? ಇಲ್ಲ, ಅಷ್ಟು ಕಷ್ಟ ಆಗ್ತದೆ, ನನಗೆ ಬೇರೆ ಎಲ್ಲ ಇರ್ತದೆ ಅಂತ. ಆದರೆ ನಾವು ಅವ್ರಿಗೆ ಹೇಳಿದೆ, ನೀವು ಎಷ್ಟಾದರೂ ಮಾಡಿ, ನಿಮ್ಗೆ ತೊಂದರೆ ಇಲ್ಲ ಅಂಥೇಳಿ ನಮ್ಮಲ್ಲಿ ತರಗತಿಯನ್ನು ಶುರು ಮಾಡಿದರು. ಹಾಗೆ ಈಗ 2-3 ಕಡೆಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಉತ್ತಮ ಶಿಕ್ಷಕಿ. ಯಾಕೆ ನಾವು ಯಾವಾಗಲೂ ಹೇಳೋದಷ್ಟೇ, ನಾನಾದರೂ ಒಂದು ಸ್ವಲ್ಪ ಕ್ಲಾಸಿಗೆ ನಾನು ಲೇಟಾಗಿ ಹೋಗ್ಬೋದು, ಕರೆಕ್ಟ್ ಟೈಮಿಗೆ ಕ್ಲಾಸಿಗೆ ಬಂದು ಸರಿಯಾಗಿ ಹೇಳಿಕೊಟ್ಟು ಮಕ್ಕಳನ್ನು ತೀಡುವುದರಲ್ಲಿ ನಿಷ್ಣಾತಿಯಾದ ಮಾಲಾ ವೆಂಕಟೇಶ್ ಅವರು ನಮಗೆ ಶಿಷ್ಯರು ಹೌದು, ನಮ್ಮ ಗುರುಗಳು ಹೌದು. ಹಾಗಾಗಿ ಒಟ್ಟಿನಲ್ಲಿ ಯಾವುದೇ ಕಲೆಯನ್ನು ನಾವು ಬೆಳೆಸಿದಾಗ ಮಾತ್ರ ಅದು ಬೆಳೆಯುತ್ತದೆ. ಅದಕ್ಕೆ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. ಆಮೇಲೆ ನನ್ನ ಕರ್ತವ್ಯ, ನಮ್ಮಲ್ಲಿ ಭಾಗವತರಾಗಿ ಸುಬ್ರಹ್ಮಣ್ಯ ನಾವಡವರು, ಅವರು ಸಾಮಾನ್ಯ 25 ವರ್ಷದಿಂದ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಬಂದಾಗ ನಮ್ಮನ್ನು ಸೇರಿದ್ದಾರೆ. ಈಗ ಮೇಳದಲ್ಲಿ ಇದ್ದಾರೆ, ಆದರೂ ನಮ್ಮ ಕಾರ್ಯಕ್ರಮ ಬರ್ತಾರೆ. ಅವರಿಗೆ ಆತ್ಮೀಯ ವಂದನೆಗಳು. ಹಾಗೆ ನರಸಿಂಹಾಚಾರ್ ನಮ್ಮ ತಂಡ ಶುರುವಾಗಿ 30 ವರ್ಷ ಆಗಿದೆ. 30 ವರ್ಷದಲ್ಲೂ ಆಗ ಸ್ವಲ್ಪ ಬಿಡುವಿದ್ದಾಗೆಲ್ಲ ಬರ್ತಾರೆ. ಹಾಗೆ ಸುಬ್ರಹ್ಮಣ್ಯ, ಇವರು ನಮ್ಮ ಊರಿನವರು. ಯಾಕೆಂದರೆ ತಪ್ಪಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ, ಊರು ಮನೆ ಹತ್ರ ಊರಿನಲ್ಲಿ. ಆದ್ದರಿಂದ ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಬಂದ ತಾವು ಪ್ರೇಕ್ಷಕರು ಹಾಗೂ ಎಲ್ಲ ಮಕ್ಕಳ ಪೋಷಕರಿಗೂ ಆತ್ಮೀಯವಾದ ವಂದನೆಗಳು. ಎಲ್ಲಕ್ಕೂ ಮಿಗಿಲಾಗಿ ಇಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಆಗಬೇಕಾದ್ರೆ ಈ ದೇವಸ್ಥಾನದ ಎಲ್ಲ ಆಡಳಿತ ವರ್ಗದವರು ಇದನ್ನು ನಮಗೆ ಧರ್ಮಾರ್ಥವಾಗಿ ಕೊಟ್ಟಿದ್ದಾರೆ. ನಿಜವಾಗಿ ಈ ಎಲ್ಲ ವ್ಯವಸ್ಥೆಯನ್ನು ನಮಗೆ ಕೊಟ್ಟಿದ್ದಾರೆ. ಸಾಮಾನ್ಯ ಬಹಳ ವರ್ಷದ ಹಿಂದೆ ನಮ್ಮನ್ನು ಯಕ್ಷಗಾನ ಮಾಡ್ತಾ ಇದ್ರು. ಆಮೇಲೆ ನಾವು ಸಹ ಈ ಏರಿಯಾದಲ್ಲಿ ಪುನಃ RBI ಲೇಔಟಿಗೆ ಬಂದಾಗಲೂ ನಮಗೆ ಎಲ್ಲ ರೀತಿಯ ಸಹಾಯ ಮಾಡಿದ್ದಾರೆ. ಹಾಗೆ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೂ, ಮಕ್ಕಳ ಕಾರ್ಯಕ್ರಮ, ಮಹಿಳೆಯರ ದೊಡ್ಡವರ ಕಾರ್ಯಕ್ರಮವನ್ನು ಆಗಾಗ ಮಾಡಿಸುತ್ತಾ ಅದಕ್ಕೆ ನಮಗೆ ಸಹಕಾರ ಇಟ್ಟಿದ್ದಾರೆ. ಹಾಗೆ ಆ ದೇವಸ್ಥಾನದ ಎಲ್ಲ ಆಡಳಿತ ವರ್ಗದವರಿಗೂ ಹಾಗೂ ಇಲ್ಲಿರುವ ಎಲ್ಲ ಕಾರ್ಯಕರ್ತರಿಗೂ ನಮಗೆ ಆತ್ಮೀಯವಾದ ವಂದನೆಗಳನ್ನು ನಾನು ಹೇಳ್ತೇನೆ. ಮಕ್ಕಳು ತಮ್ಮ ಗುರುಗಳಿಗೆ ಹಾಗೂ ಹಿಮ್ಮೇಳ ಕಲಾವಿದರಿಗೆ ಹಾಗೂ ವೇಷಭೂಷಣ ಕಲಾವಿದರಿಗೆ ಗೌರವಪೂರ್ವಕವಾದ ಕಾಣಿಕೆಯನ್ನು ನೀಡಲಿದ್ದಾರೆ. ಇದೀಗ ನಮ್ಮೊಂದಿಗೆ ಯಕ್ಷಗಾನ ಗುರುಗಳಾದ ಶ್ರೀನಿವಾಸ ಆಸ್ಥಾನ್ ಅವರು ಹಾಗೂ ಅವರ ಧರ್ಮಪತ್ನಿಯಾದ ಶ್ರೀಮತಿ ಗೌರಿ ಕೆ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೂ ಯಕ್ಷಗಾನ ತರಬೇತಿ ಮತ್ತು ನಿರ್ವಹಣೆ ನೀಡಿದಂತಹ ಗೌತಮ್ ಸಾಸ್ತಾನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ.
ಧರ್ಮಪತ್ನಿಯಾದ ಗೌರಿ ಶಾಸ್ತ್ರನವರಿಗೆ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆಯಾಗಿ ಕೊಡ್ತಾ ಇದ್ದೀವಿ. ಹಾಗೂ ನಮ್ಮ ಮಕ್ಕಳಿಗೆ ಪ್ರಸಂಗದಲ್ಲಿ ಚಂಡೆ ಹಾಗೂ ಭಾಗವತಿಕೆಯನ್ನ ಮಾಡಿದಂಥ ಎಲ್ಲ ಧನ್ಯವಾದಗಳು. ಹಿಮ್ಮೇಳ ಕಲಾವಿದರಾಗಿ ಭಾಗವತರು ಸುಬ್ರಹ್ಮಣ್ಯ ನಾವಡರು, ಮೃದಂಗದಲ್ಲಿ ನರಸಿಂಹಾಚಾರ್ ಅವರು, ಚೆಂಡೆಯಲ್ಲಿ ಸುಬ್ರಹ್ಮಣ್ಯ ಗಾಣಿಗರು, ಮೃದಂಗದಲ್ಲಿ ನರಸಿಂಹಾಚಾರ್ ಅವರು, ವೇಷಭೂಷಣ ಸಹಕಾರವನ್ನು ನೀಡಿದಂತಹ ಶಂಕರ್ ಹೊಸೂರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೂ ಸುರೇಶ್ ತಂತ್ರಾಡಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೂ ರಾಜೇಶ್ ಆಚಾರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕಿರಣ್ ಆಚಾರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೂ ಮಹೇಶ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ರಾಜೇಶ್ ಆಚಾರ್ ಅವರು, ಮಹೇಶ್ ಅವರು, ಎಲ್ಲರಿಗೂ ಧನ್ಯವಾದಗಳು. ಇದು
ಸ್ವಾಮಿ ಈ ಪಟ್ಟಣಗೆಲ್ಲ ಬೇಕಾದ್ರೆ ಮಾಡಿರುವ ಕೆಲಸ ಅಷ್ಟಿಷ್ಟ ಅಲ್ಲ. ಆದರೆ ಏನು ಮಾಡುವುದು? ತಂದೆ ಕರುಣೆ ತೋಟದ ತಂದೆ ತಾಯಿಯನ್ನು ಅರಮನೆ ವಹಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಒಬ್ಬಳ ತಂಗಿ ದೇವರಿಗೆ ಒಂದು ಜಾಗದಲ್ಲಿ ಕೊಟ್ಟು ಮದುವೆಯನ್ನು ಮಾಡಿದೆ. ಮತದ ಚಾವಣಿಗೆಯನ್ನು ಹಿಡಿದೆ. ಅಶರೀರವಾಣಿ ಅಂತಲ್ಲ, ಕೆಟ್ಟನೆಯ ಗರ್ಭದಿಂದ ಹುಟ್ಟುವ ಮಗು ನನಗೆ ಮರಣ. ಪಟ್ಟದ ಕಚ್ಚನೆಯಂತೆ ಕರ್ಣದ ಮುಂದಾದೆ. ಬಾಲನಾದ ವಸುದೇವ ತಡೆದ ಎಲ್ಲ ಮಕ್ಕಳನ್ನು ಕತ್ತೊಪ್ಪಿಸಿದ್ದೇನೆ ಎಂದು ಭರವಸೆ ಕೊಟ್ಟ. ಆರು ಮಕ್ಕಳನ್ನು ಕಳುಹಿಸಲಿದ್ದೇನೆ. ಯಾರನ್ನು ಗರ್ಭಪಾತವಾಗಿದೆ ಎಂದು ತಿಳಿದು ಎಂಟನೆಯ ಶಿಶು ಎಲ್ಲರೂ ಮುಂದಾದಾಗ ನನ್ನ ಎದೆಗೆ ಬಂದು ಹೇಳುತ್ತಲ್ಲ, ಯಥಾರ್ಥಂಶ ನೀನು ಕೊಡುವಂತ ಮಗು ನನ್ನ ಗೋಕುಲದಲ್ಲಿ ಬೆಳೆಯುತ್ತದೆ ಎಂದು ಹೇಳಿ ಮಾಯವಾಯಿತು. ಕೂತನಿನ್ನು ಗಳಿಸಿದೆ. ಅವನು ಸತ್ತಳು. ಬಲಾಢ್ಯನಾದ ಶಕಟ ದೇವಕ ಪಕರ ಪ್ರಲಂಬರನ್ನು ಕಳಿಸಿದೆ. ಅವರು ಸತ್ತರಂತೆ. ಏನು ಮಾಡುವುದು? ಮೊನ್ನೆಯ ದಿವಸ ಅಕ್ರೂರನನ್ನು ಕಳಿಸಿದ್ದಾನೆ. ಎಲ್ಲ ಹಬ್ಬಕ್ಕೆ ಕರೆ ಕೊಡುವಂತಾಗಿ ಹೋಗಿದ್ದಾನಂತೆ. ಅವರ ನಿರೀಕ್ಷೆಯಲ್ಲಿರುತ್ತಾನೆ. ನಂದನೇಶ್ವರಯ್ಯ ಮಗ ನರಸಿಂಹ ಎಂಬುದಾಗಿ ಕೊಂಡಾಡುತ್ತಾರೆ. ರೋಹಿಣಿ ಅವರನ್ನು ಬಲರಾಮ ಎಂಬುದಾಗಿ ಕರೆಯುತ್ತಾರೆ. ಅಣ್ಣ ತಮ್ಮಂದಿರಿಂದ ಹೇಗಿರಬೇಕು ಎನ್ನುವುದನ್ನ ಪ್ರಪಂಚ ಮುಖಕ್ಕೆ ತೋರಿಬಿಡೋಣ. ಹೌದು, ಹೇಗೆ ಇರಬೇಕು ಅಂತಾದ್ರೆ ಒಂದೇ ಬಳ್ಳಿಯ ಎರಡು ಹೂಗಳಿದ್ದ ಹಾಗೆ, ಒಂದೇ ಮುಖದ ಎರಡು ಕಣ್ಣುಗಳಿದ್ದ ಹಾಗೆ, ಅಷ್ಟು ಪೂರ್ಣವಾದ ಶ್ರೀಗಂಧನು ಒಂದು ದೇಹದ ಎರಡು ಬಾಹುಗಳಿಂದ ಅನ್ಯೋನ್ಯವಾಗಿದೆ. ಎಂದಿನಂತೆ ಆಟಾಡುತ್ತಿರುವ ಸಂದರ್ಭದಲ್ಲಿ ಅಜ್ಜನಂತ ಅಕ್ರೂರ ಬಂದಿದ್ದಾರೆ. ಬರುವ ಚತುರ್ದಶಿಯ ದಿನದಂದು ಬಿಲ್ಲು ಹಬ್ಬವಂತೆ. ಕ್ಷಣ